ಯುಎಸ್ನಲ್ಲಿ ಉಕ್ಕು ಮತ್ತು ಅಲ್ಯೂಮಿನಿಯಂ ಮೇಲೆ ವಿಧಿಸಲಾಗುವ ಶೇಕಡಾ 25ರಷ್ಟು ತೆರಿಗೆ ಭಾರತೀಯ ಉಕ್ಕು ಉದ್ಯಮದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ? ಟ್ರಂಪ್ ನೀತಿ ಭಾರತದಲ್ಲಿನ ಉಕ್ಕು ಕಂಪನಿಗಳನ್ನು ಮುಚ್ಚುವಂತೆ ಮಾಡುತ್ತಾ ಜನ ತಮ್ಮ ಉದ್ಯೋಗಗಳನ್ನು ಕಳೆದುಕೊಳ್ತಾರಾ? ಟ್ರಂಪ್ ಅವರ ಈ ನಿರ್ಧಾರವನ್ನು ಎದುರಿಸೋಕೆ ಭಾರತದ ಸಿದ್ಧತೆ ಏನು? ಸರ್ಕಾರಗಳು, ಉದ್ಯಮಿಗಳು, ಪ್ರಪಂಚದಾದ್ಯಂತ ಷೇರು ಮಾರುಕಟ್ಟೆಗಳು ಈಗ ಒಬ್ಬ ವ್ಯಕ್ತಿಯ ಮೇಲೆ ಮಾತ್ರ ಕಣ್ಣಿಟ್ಟಿವೆ. ಆ ವ್ಯಕ್ತಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಯಾಕಂದ್ರೆ ಅವರು ಅಧ್ಯಕ್ಷರಾದಾಗಿನಿಂದ ಆದೇಶಗಳ ಮೇಲೆ ಆದೇಶಗಳು, ನಿಯಮಗಳ ಮೇಲೆ ನಿಯಮಗಳು, ತೆರಿಗೆ ಮೇಲೆ ತೆರಿಗೆಗಳನ್ನು ವಿಧಿಸುತ್ತಿದ್ದಾರೆ. ಈಗ ಅವರು ಹೊರಡಿಸಿರುವ ಹೊಸ ಆದೇಶದ ಪ್ರಕಾರ ಅಮೆರಿಕಕ್ಕೆ ಉಕ್ಕು ಮತ್ತು ಅಲ್ಯೂಮಿನಿಯಂ ರಫ್ತು ಮಾಡುವ ಎಲ್ಲ ದೇಶಗಳು ಶೇಕಡಾ 25ರಷ್ಟು ತೆರಿಗೆಯನ್ನ ಪಾವತಿ ಮಾಡಬೇಕಾಗುತ್ತೆ. ಅಮೆರಿಕನ್ ಕಂಪನಿಗಳನ್ನ ಉತ್ತೇಜನ ಮಾಡುವುದು ಇದರ ಉದ್ದೇಶ. ಈ ನಿರ್ಧಾರದಿಂದ ಅಮೆರಿಕನ್ ಕಂಪನಿಗಳು ಪ್ರಯೋಜನ ಪಡೆಯುತ್ತಾ ಅಥವಾ ಇಲ್ವಾ ಅನ್ನೋದರ ಕುರಿತು ಇನ್ನೂ ಸಂದೇಹ ಇದೆ. ಆದರೆ ಈ ನಿರ್ಧಾರ ಯುಎಸ್ಗೆ ಉಕ್ಕು ಮತ್ತು ಅಲ್ಯೂಮಿನಿಯಂ ರಫ್ತು ಮಾಡುವ ದೇಶಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಮತ್ತು ಭಾರತ ಕೂಡ ಅವುಗಳಲ್ಲಿ ಸೇರಿದೆ ಅನ್ನೋದು ಸ್ಪಷ್ಟವಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉಕ್ಕು ಮತ್ತು ಅಲ್ಯೂಮಿನಿಯಂ ಮೇಲಿನ ತೆರಿಗೆಯನ್ನ ಶೇಕಡಾ 25ರಷ್ಟು ಸುಂಕ ವಿಧಿಸಿ ಆದೇಶ ಹೊರಡಿಸಿದ್ದಾರೆ. ಅಮೆರಿಕದ ಉಕ್ಕು ಮತ್ತು ಅಲ್ಯೂಮಿನಿಯಂ ಕೈಗಾರಿಕೆಗಳನ್ನು ರಕ್ಷಿಸೋಕೆ ಅಧ್ಯಕ್ಷ ಟ್ರಂಪ್ ಕ್ರಮ ಕೈಗೊಳ್ಳುತ್ತಿದ್ದಾರೆ ಅಂತ ಶ್ವೇತಭವನ ಪ್ರಕಟಣೆ ತಿಳಿಸಿರುವುದಾಗಿ ವರದಿಯಾಗಿದೆ. ಅಧ್ಯಕ್ಷ ಟ್ರಂಪ್ ಉಕ್ಕಿನ ಆಮದಿನ ಮೇಲಿನ ಶೇಕಡಾ 25ರಷ್ಟು ತೆರಿಗೆಯನ್ನ ಪುನಃ ಹಾಕ್ತಿದ್ದಾರೆ ಮತ್ತು ಅಲ್ಯೂಮಿನಿಯಂ ಆಮದಿನ ಮೇಲೂ ಕೂಡ ಶೇಕಡಾ 25ರಷ್ಟು ತೆರಿಗೆ ಹೆಚ್ಚಿಸುತ್ತಿದ್ದಾರೆ ಅಂತ ಆ ಟಿಪ್ಪಣಿಯಲ್ಲಿ ತಿಳಿಸಲಾಗಿದೆ. ಅಮೆರಿಕಾಗೆ ಉಕ್ಕು ಮತ್ತು ಅಲ್ಯೂಮಿನಿಯಂ ರಫ್ತು ಮಾಡುವ ಟಾಪ್ 10 ದೇಶಗಳು ಅಂತಂದ್ರೆ ಕೆನಡಾ $25.26 ಬಿಲಿಯನ್ ಮೌಲ್ಯದ ಉಕ್ಕು ಮತ್ತು ಅಲ್ಯೂಮಿನಿಯಂ ರಫ್ತು, ಚೀನಾ $13.86 ಬಿಲಿಯನ್, ಮೆಕ್ಸಿಕೋ $13.28 ಬಿಲಿಯನ್, ದಕ್ಷಿಣ ಕೊರಿಯಾ $5.71 ಬಿಲಿಯನ್, ಬ್ರೆಜಿಲ್ $4.87 ಬಿಲಿಯನ್, ಜರ್ಮನಿ $4.49 ಬಿಲಿಯನ್, ತೈವಾನ್ $4.38 ಬಿಲಿಯನ್, ಭಾರತ $4 ಬಿಲಿಯನ್, ಜಪಾನ್ $3.22 ಬಿಲಿಯನ್, ಇಟಲಿ $2.73 ಬಿಲಿಯನ್. ಈ ಪಟ್ಟಿಯನ್ನ ನೋಡಿದ್ರೆ ಭಾರತ ರಫ್ತು ಪ್ರಮಾಣದಲ್ಲಿ 8ನೇ ಸ್ಥಾನದಲ್ಲಿದೆ. ಅದು ತುಂಬಾ ಕಡಿಮೆ. ಟ್ರಂಪ್ ನಿರ್ಧಾರದಿಂದ ಯಾವುದೇ ಗಮನಾರ್ಹ ಪರಿಣಾಮ ಬೀರೋದಿಲ್ಲ ಅಂತ ಹೇಳಲಾಗ್ತಿದೆ. ಸರ್ಕಾರವು ಅದನ್ನೇ ಹೇಳ್ತಿದೆ. ಆದರೆ ಉದ್ಯಮದ ಪಾಲುದಾರರು ಅಂದ್ರೆ ಉಕ್ಕು ಉತ್ಪಾದನೆ ಮಾಡೋರು, ಕಂಪನಿಗಳನ್ನ ಹೊಂದಿರೋರು ಸರ್ಕಾರದ ದೃಷ್ಟಿಕೋನವನ್ನ ಒಪ್ತಾರ? ಇದಕ್ಕೆ ಉತ್ತರ ಇಲ್ಲ. ಭಾರತ ಅಮೆರಿಕದ ಅಗ್ರ ಉಕ್ಕು ರಫ್ತುದಾರ ದೇಶ ಅಲ್ಲದೆ ಇದ್ರು ಅಮೆರಿಕದ ಅಗ್ರ ರಫ್ತುದಾರ ದೇಶಗಳು ತಮ್ಮ ಸರಕುಗಳಿಗೆ ಇತರ ಮಾರುಕಟ್ಟೆಗಳನ್ನ ಹುಡುಕತ್ತೆ ಮತ್ತು ಭಾರತ ಅವುಗಳಲ್ಲಿ ಅಗ್ರ ಸ್ಥಾನದಲ್ಲಿದೆ ಅಂತ ಅಧಿಕಾರಿಗಳು ಹೇಳಿರೋದಾಗಿ ಫೈನಾನ್ಷಿಯಲ್ ಎಕ್ಸ್‌ಪ್ರೆಸ್ ಉಲ್ಲೇಖಿಸಿದೆ. ಕೈಗಾರಿಕಾಧಿಕಾರಿಗಳ ಪ್ರಕಾರ ಇದು ಸಂಭವಿಸಿದ್ದಲ್ಲಿ ಭಾರತದಲ್ಲಿ ಹೆಚ್ಚುವರಿ ಪೂರೈಕೆ ಇರುತ್ತೆ. ಚೀನಾದಿಂದ ನಿರಂತರವಾಗಿ ಅಗ್ಗದ ಉಕ್ಕನ್ನ ತರಲಾಗ್ತಿರೋದ್ರಿಂದ ಈಗಾಗಲೇ ಒತ್ತಡದಲ್ಲಿರುವ ದೇಶೀಯ ಕಂಪನಿಗಳು ಉತ್ಪಾದಿಸುವ ಉಕ್ಕಿನ ಬೆಲೆಗಳು ಮತ್ತಷ್ಟು ಒತ್ತಡಕ್ಕೆ ಒಳಗಾಗುತ್ತೆ ಮತ್ತು ಅವುಗಳ ನಷ್ಟ ಹೆಚ್ಚಾಗುತ್ತೆ. ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ಕೆನಡಾ, ಜಪಾನ್, ಮೆಕ್ಸಿಕೋ, ದಕ್ಷಿಣ ಕೊರಿಯಾ, ಯುರೋಪಿಯನ್ ಒಕ್ಕೂಟ, ಉಕ್ರೇನ್ ಮತ್ತು ಯುನೈಟೆಡ್ ಕಿಂಗ್ಡಮ್ ನಂತಹ ದೇಶಗಳಿಗೆ ತೆರಿಗೆ ಹೆಚ್ಚಿಸಲಾಗಿದೆ. ಆದರೆ ಅಗ್ಗದ ಉಕ್ಕು ಭಾರತದ ಕಡೆಗೆ ತಿರುಗಬಹುದಾದ್ರಿಂದ ಈ ಕ್ರಮ ಪರಿಣಾಮ ಬೀರತ್ತೆ ಅಂತ ಭಾರತೀಯ ಉಕ್ಕು ಉದ್ಯಮ ಆತಂಕಗೊಂಡಿದೆ. ಈ ತೆರಿಗೆ ಅಮೆರಿಕಕ್ಕೆ ಉಕ್ಕಿನ ರಫ್ತುಗಳನ್ನ ಶೇಕಡಾ 85ರಷ್ಟು ಕಡಿತಗೊಳಿಸುವ ನಿರೀಕ್ಷೆ ಇದೆ ಅಂತ ಭಾರತೀಯ ಉತ್ಪಾದಕರು ಹೇಳಿದ್ದಾರೆ. ಅಮೆರಿಕ ಜಾಗತಿಕ ಉಕ್ಕಿಗೆ ಬಾಗಿಲು ಮುಚ್ಚಿರೋದ್ರಿಂದ ಹೆಚ್ಚುವರಿ ಉಕ್ಕು ಅನಿವಾರ್ಯವಾಗಿ ಭಾರತಕ್ಕೆ ಬರುತ್ತೆ. ಇದು ನಮ್ಮ ದೇಶೀಯ ಉದ್ಯಮದಲ್ಲಿ ಬೆಲೆ ಕುಸಿತ, ಪೈಪೋಟಿಯಂತಹ ಅಪಾಯ ತರಲಿದೆ ಅಂತ ಭಾರತೀಯ ಉಕ್ಕು ಸಂಘದ ಅಧ್ಯಕ್ಷ ನವೀನ್ ಜಿಂದಾಲ್ ಹೇಳಿದ್ದಾರೆ. ಭಾರತದಲ್ಲಿ ಅಗ್ಗದ ಉಕ್ಕನ್ನ ಸುರಿಯೋದನ್ನ ತಡೆಯೋಕೆ ಭಾರತ ಸರ್ಕಾರ ಹೆಚ್ಚಿನ ನಿರ್ಬಂಧಗಳನ್ನ ತರಬೇಕು ಅಂತ ದೇಶೀಯ ಉಕ್ಕು ತಯಾರಕರು ಹೇಳ್ತಿರೋದಾಗಿ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ಜಪಾನ್ ಮತ್ತು ದಕ್ಷಿಣ ಕೊರಿಯಾದಂತಹ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಕೊನೆಗೊಳಿಸುವ ಅಗತ್ಯವನ್ನ ಅವರು ಪ್ರತಿಪಾದಿಸಿದ್ದಾರೆ. ಭಾರತ ಅಮೆರಿಕಕ್ಕೆ $3 ಬಿಲಿಯನ್ ಮೌಲ್ಯದ ಕಬ್ಬಿಣ, ಉಕ್ಕು ಮತ್ತು ಇತರ ಉಕ್ಕಿನ ಉತ್ಪನ್ನಗಳನ್ನ ಮತ್ತು ಸುಮಾರು $1 ಬಿಲಿಯನ್ ಮೌಲ್ಯದ ಅಲ್ಯೂಮಿನಿಯಂ ಅನ್ನ ರಫ್ತು ಮಾಡುತ್ತೆ. ಭಾರತ ಅಮೆರಿಕಕ್ಕೆ ಹೆಚ್ಚು ಉಕ್ಕು ರಫ್ತು ಮಾಡುವ ದೇಶಗಳಲ್ಲಿ ಒಂದಲ್ಲದೆ ಇದ್ರೂ ಅಲ್ಯೂಮಿನಿಯಂನ ಪ್ರಮುಖ ರಫ್ತುದಾರ ದೇಶವಾಗಿದೆ.